ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸುಂದರವಾದ ದಿನವೂ ಕೂಡ ಕರ್ತನ ಪ್ರಸನ್ನತೆಯಲ್ಲಿ ನಮಗೆಲ್ಲರಿಗೂ ಆಗಿರುವಂತೆ ನಮ್ಮ ದೇವರು ನಮ್ಮೆಲ್ಲರ ಮೇಲೆ ಕರುಣೆ ತೋರಿರುವುದಕ್ಕಾಗಿ ಆತನನ್ನು ಈ ದಿನ ನಾನು ಕೊಂಡಾಡುತ್ತೇನೆ, ಸ್ತುತಿಸ್ತೇನೆ. ಈ ವಾಕ್ಯವನ್ನು ಕೇಳುತ್ತಿರುವ ನಿಮಗೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಕೂಡ ನಿಮಗೆ ತಿಳಿಯಪಡಿಸುತ್ತೇನೆ. ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳ ಪುಸ್ತಕದಲ್ಲಿ 68ನೇ ಕೀರ್ತನೆ 19ನೇ ವಾಕ್ಯವು, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಪ್ರಿಯರೇ, ವಿವಿಧ ರೀತಿಯ ಭಾರಗಳು ನಮಗಿವೆ. ಚಿಂತೆ, ಭಾರಗಳಿಲ್ಲದವರು ಯಾರೂ ಕೂಡ ಇಲ್ಲ. ಅತಿ ದೊಡ್ಡ ಭಾರವು ಯಾವುದೆಂದರೆ ಅದು ಪಾಪ ಭಾರವಾಗಿದೆ. ಈ ಭಾರವನ್ನು ಯಾರೂ ತಿಳಿದುಕೊಳ್ಳುತ್ತಾ ಇಲ್ಲ. ಹಾಗೆಯೇ ಆ ಭಾರದಲ್ಲಿಯೇ ಜೀವಿಸುತ್ತಿದ್ದಾರೆ. ರಕ್ಷಣೆ ಹೊಂದಿದ ಜನರಿಗೆ ಚಿಕ್ಕ ತಪ್ಪುಗಳು ಕೂಡ, ಪಾಪಗಳು ಅವರಿಗೆ ದೊಡ್ಡ ಭಾರವಾಗಿ ಕಾಣುತ್ತದೆ. ಆತನು ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಅಡ್ಡಬಿದ್ದು ಪಾಪಗಳನ್ನು ಅರಿಕೆ ಮಾಡಿ ಶುದ್ಧೀಕರಿಸಲ್ಪಟ್ಟವನಾಗಿ ಆತನು ಮುಂದೆ ಸಾಗುತ್ತಾ ಇದ್ದಾನೆ. ಪಾಪ ಭಾರವನ್ನು ಏಸು ನೀಗಿಸುತ್ತಾನೆ. ಪಾಪ ಕ್ಷಮಣೆ ಹೊಂದಿಕೊಳ್ಳಬೇಕು. ಅದಕ್ಕಾಗಿ ಕರ್ತನಾದ ಯೇಸುವಿನ ಸಾನ್ನಿಧ್ಯದಲ್ಲೇ ನಾವೆಲ್ಲರೂ ಸೇರಿ ಬರಬೇಕಾದುದು ಅಗತ್ಯವಾಗಿದೆ. ಇನ್ನು ಬೇರೆ ಅನೇಕ ಭಾರಗಳು ಕೂಡ ಜೀವಿತದಲ್ಲಿದೆ. ಆರ್ಥಿಕವಾಗಿ ಸಾಲ ಭಾರಗಳು, ರೋಗ ಬಾಧೆಗಳು, ಮಕ್ಕಳ ಕುರಿತಾಗಿರುವ ಭಾರಗಳು, ಕುಟುಂಬದ ಕುರಿತಾಗಿರುವ ಭಾರಗಳು, ಹೀಗೆ ಅನೇಕ ತರದ ಭಾರಗಳು ಪ್ರತಿ ಮನುಷ್ಯನ ಜೀವಿತದಲ್ಲಿಯೂ ಇವೆ ಪ್ರಿಯರೇ. ದೇವರು ಅನುದಿನವೂ ನಮ್ಮ ಭಾರವನ್ನು ಹೊರುವಾತನು. ಪ್ರತಿದಿನ ಭಾರ ಇದೆ. ಎಲ್ಲಾ ದಿನವೂ ಆತನು ನಮ್ಮ ಭಾರಗಳನ್ನು ಹೊರುತ್ತಾ ಇದ್ದಾನೆ. ಕೀರ್ತನೆಗಳಲ್ಲಿ 55ನೇ ಕೀರ್ತನೆ 22ನೇ ವಾಕ್ಯವು ಹೀಗೆ ಹೇಳುತ್ತಾ ಇದೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿರುತ್ತಾನೆ. ಆತನ ಕೈಗೆ ನಮ್ಮ ಎಲ್ಲ ಚಿಂತೆ, ನಮ್ಮ ಭಾರಗಳನ್ನು ನಾವು ಕೊಡಬೇಕು. ಭಾರದೊಂದಿಗೆ ಪ್ರಯಾಣ ಮಾಡುವುದು ಬಹಳ ಕಷ್ಟಕರವಾದದ್ದು. ವೇಗವಾಗಿ ಪ್ರಯಾಣ ಮಾಡಲು ಅಸಾಧ್ಯ. ಸರಿಯಾದ ಗುರಿ ತಲುಪುವುದಕ್ಕೆ ಬೇಗನೆ ನಮ್ಮಿಂದ ಸಾಧ್ಯವಾಗಬೇಕೆಂಬುದಾಗಿಲ್ಲ. ನಮ್ಮ ಭಾರಗಳನ್ನು ಕರ್ತನಿಗೆ ಒಪ್ಪಿಸಿ ನಾವು ಕೊಟ್ಟು ನಿಶ್ಚಿಂತೆಯ ಜೀವಿತವನ್ನು ನಡೆಸುವವರಾಗಿ ನಾವು ಮುಂದೆ ಸಾಗೋಣ ಪ್ರಿಯರೇ. ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 4ನೇ ವಾಕ್ಯವು ಹಾಗೂ 66ನೇ ಅಧ್ಯಾಯದ 12ನೇ ವಾಕ್ಯವು ಕೂಡ ನಮಗೆ ತಿಳಿಯಪಡಿಸುವ ಸತ್ಯವು ಏನೆಂದರೆ, ದೇವರು ನಮ್ಮನ್ನು ತನ್ನ ಕಂಕುಳಲ್ಲಿ ವಹಿಸಿಕೊಂಡಿರುತ್ತಾನೆ. ದೇವರು ತನ್ನ ತೊಡೆಯ ಮೇಲೆ ನಲಿದಾಡುವಂತೆ ನಮ್ಮನ್ನು ನಲಿದಾಡಿಸುವವನು ಕೂಡ ಆಗಿದ್ದಾನೆ ಎಂಬುದಾಗಿ. ನಮ್ಮ ಭಾರಗಳನ್ನು ಮಾತ್ರವಲ್ಲ, ನಮ್ಮನ್ನು ಕೂಡ ಆತನು ವಹಿಸಿಕೊಳ್ಳುವವನಾಗಿರುತ್ತಾನೆ. ನಮ್ಮ ಭಾರಗಳನ್ನು, ನಮ್ಮನ್ನು ಕೂಡ ಆತನು ಪ್ರತಿದಿನವೂ ಹೊರುವವನಾಗಿದ್ದಾನೆ. ನಮ್ಮ ಎಲ್ಲಾ ಸ್ಥಿತಿಗಳಲ್ಲಿ, ನಮ್ಮ ಎಲ್ಲ ಸಮಯ ಸಂದರ್ಭಗಳಲ್ಲಿಯೂ ದೇವರು ನಮ್ಮನ್ನು ಹೊರುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಪ್ಪಿಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 6ನೇ ವಾಕ್ಯವು ಕೂಡ ಹೇಳುತ್ತಾ ಇದೆ. ಅಪೊಸ್ತಲನಾಗಿರುವ ಪೌಲನು ಹೇಳುತ್ತಿದ್ದಾನೆ, ಪ್ರಿಯರೇ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದೆಲ್ಲವನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಎಂಥ ಒಳ್ಳೆ ಶ್ರೇಷ್ಠವಾಗಿರುವ ಸಮಾಧಾನಕರವಾದ ಮಾತು. ನಮಗೆ ಬೇಕಾದದ್ದೆಲ್ಲವನ್ನು ದೇವರ ಸನ್ನಿಧಿಯಲ್ಲಿ ನಾವು ತಿಳಿಯಪಡಿಸಬೇಕು, ಸಮರ್ಪಿಸಬೇಕು. ನಮ್ಮ ಎಲ್ಲ ಚಿಂತೆಯನ್ನು, ನಮ್ಮ ಎಲ್ಲ ವಿಷಯಗಳನ್ನು ಆತನ ಕೈಗಳಲ್ಲಿ ಒಪ್ಪಿಸಿಕೊಡಬೇಕು ಎಂಬುದಾಗಿ. ಅಪೊಸ್ತಲನಾಗಿರುವ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಾಕ್ಯವು ಕೂಡ ಹೇಳುತ್ತಾ ಇದೆ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನನಗೆ ಯಾರೂ ಇಲ್ಲ, ನನ್ನ ವೇದನೆ, ನನ್ನ ದುಃಖ ತಿಳಿಯುವವರು ಯಾರೂ ಇಲ್ಲ ಎಂಬುದಾಗಿ, ಸಹಾಯ ಮಾಡುವವರು ಯಾರೂ ಇಲ್ಲವಲ್ಲ ಎಂಬುದಾಗಿ ಅನ್ನುವವರೇ, ವೇದನೆ ಪಡುವವರೇ, ಯೇಸು ನಿಮಗೆ ಈ ದಿನ ನಿಮಗೆ ಹೇಳುತ್ತಿದ್ದಾನೆ, ನಿನ್ನ ಚಿಂತೆ, ನಿನ್ನ ಭಾರವನ್ನು ಯೇಸು ವಹಿಸುವನು ಎಂಬುದಾಗಿ.
ಆತನ ಮೇಲೆ ಭರವಸೆಯಿಂದ ಆತನ ಕೈಗಳಲ್ಲಿ ನಿನ್ನ ಎಲ್ಲಾ ಚಿಂತೆ ಭಾರಗಳನ್ನು ಹಾಕಬೇಕು. ಆತನು ವಹಿಸುವ ಆತನಾಗಿದ್ದಾನೆ. ಸಮಾಧಾನಕರವಾದ ಜೀವಿತವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಕರ್ತನಾದ ಯೇಸುವಿನಿಂದ ಸಾಧ್ಯವಿದೆ. ಸೌಖ್ಯ ಮಾಡುವ ಯೇಸು, ಯೆಹೋವ ಶಾಲೋಮ್, ಸಮಾಧಾನ ಕೊಡುವ ನಮ್ಮ ದೇವರು ಈ ದಿನ ಎಲ್ಲರನ್ನು ಸಮಾಧಾನದಲ್ಲಿ ನಡೆಸಲಿ. ಕರ್ತನು ಎಲ್ಲರನ್ನು ಕೂಡ ಆಶೀರ್ವದಿಸಲಿ.